ವರ್ಷಕ್ಕೊಂದು ಮೇಳ ಅಲ್ಲ, 6 ತಿಂಗಳಿಗೊಂದ್ಸಲಿ ಮಾಡೋಣ. ಆದ್ರೆ ಮೇಳ ಮಾಡಿ ಜನ ಸೇರಿಸಿದ್ರೆ ಏನು ಉಪಯೋಗ ಇಲ್ಲ. ನಾವು ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗ್ಬೇಕು. ಇದು ಜನಸಂಖ್ಯೆ ತೋರಿಸಿ ಇದು ಯಾವುದೋ ರಾಜಕೀಯಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ. ಇದು ಲೆಟ್ ಇಸ್ ಬಿ ವೆರಿ ಕ್ಲಿಯರ್. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಶಕ್ತಿ ಪ್ರದರ್ಶನ ಅಲ್ಲ. ಇದೇನೋ ರಾಜಕೀಯವಾಗಿ ಶಕ್ತಿ ತೋರಿಸ್ತಕ್ಕಂಥ ಪ್ರದರ್ಶನ ಅಲ್ಲ. ಇದು ಮರಾಠ ಸಮಾಜದ ಒಗ್ಗಟ್ಟಿನ ಪ್ರದರ್ಶನ. ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನ ಸಂಘಟನೆ ಮಾಡಬೇಕು. ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲಾ ಧುರೀಣರು, ಎಲ್ಲಾ ಪಕ್ಷದ ರಾಜಕೀಯ ನಾಯಕಗಳು, ವಿಶೇಷವಾಗಿ ಉದ್ಯಮಿದಾರರು, ಟೀಚರ್ಗಳು, ವಕೀಲರು, ಡಾಕ್ಟರ್ಸ್ಗಳು, ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರು, ಡ್ರೈವರು, ಕ್ಲೀನರು, ಕಾರ್ಪೆಂಟರ್ಗಳು, ನಮ್ಮ ಅಕ್ಕ ತಂಗಿಯಂದರು ಹೊಲದಾಗ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರತಿಯೊಬ್ಬರು ಇವತ್ತು ಕಷ್ಟದಿಂದ ನಾವಿಲ್ಲಿ ಇದ್ದೇವೆ. ನಮ್ಮ ಸಮಾಜವನ್ನು ಉಳಿಸಿದ್ದೇವೆ. ನಮ್ಮ ಸಮಾಜವನ್ನು ಇಲ್ಲಿವರೆಗೆ ನೀವು ಬೆಳೆಸಿದ್ದೇವೆ. ನಾವು ಮುಂದೆ ಯುವಕರಲ್ಲಿ, ಬೀದರ್ನ ಮರಾಠ ಸಮಾಜದ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ, ನಮ್ಮ ವಿಚಾರದಲ್ಲಿ, ನಮ್ಮ ಸಮಾಜದಲ್ಲಿ ವಿಚಾರ ದೃಷ್ಟಿಕೋನ ಇರಬೇಕು. ಯುವಕರಲ್ಲಿ ಗಟ್ಟಿಯಾಗಿ ಹೇಳ್ತೀನಿ, ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಓದ್ಕೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಆಲೋಚನೆ ಮಾಡ್ರಿ. ಶಾಹು ಮಹಾರಾಜರು ಏನು ಮಾಡಿದ್ರು, ಗಾಯಕ್ವಾಡ್ ಮಹಾರಾಜರು ಏನು ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ವಿಚಾರ, ಬಸವಣ್ಣ ಹೇಳಿರ್ತಕ್ಕಂಥ ವಿಚಾರನ್ನ ನಾವು ನಮ್ಮ ಮರಾಠ ಸಮಾಜದ ಯುವಕರು ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಯ್ತಕ್ಕಂಥ ಕೆಲಸ ಮಾಡೋಣ ಅಂತ ಈ ಸಂದರ್ಭಕ್ಕೆ ತಮ್ಮಲ್ಲಿ ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಹಂಗಾಗಿ ಬಂಧುಗಳೇ, ಸಮಯದ ಅಭಾವ ಆಗಿದೆ. ಬಹಳಷ್ಟು ಇವತ್ತು ತಾಯಂದ್ರು, ಈ ಸಮಾಜದ ನಮ್ಮ ಮುಖಂಡರುಗಳು, ಎಲ್ಲಾ ಗ್ರಾಮ ಪಂಚಾಯತಿಯಿಂದ ಸಗಳೆ ತುಮಿ